ಪುಣ್ಯ, ಅನಿರುದ್ಧ್ಗೆ ನಿನ್ನ ಪ್ರೀತಿ ವಿಷಯ ಹೇಳ್ಬೇಡ. ಹೇಳಿದ್ರೆ ದೊಡ್ಡ ಅಪಾಯ ಎದುರಿಸ್ಬೇಕಾಗತ್ತೆ. ಅಷ್ಟಕ್ಕೂ ಯಾರ್ ನೀನು? ಯಾಕೆ ಹೀಗೆ ನನ್ನ ಹಿಂದೆ ಬಿದ್ದಿದ್ಯಾ? ಅವಾಗ ನಾಗಮಣಿ ತಗೊಳಕ್ ಹೋಗುವಾಗ ತಡದೆ, ಈಗ ನನ್ ಮನ್ಸಲ್ಲಿರೋ ಮಾತನ್ನ ಹೇಳ್ತೀನಿ ಅಂದ್ರೆ ತಡೀತಾ ಇದ್ಯಾ? ಅಷ್ಟಕ್ಕೂ ಯಾರ್ ನೀನು? ನಾನ್ ಯಾರಾದ್ರೆ ನಿನಗೇನು? ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನನಗ್ ಕೋಪ ಬರ್ಸ್ಬೇಡ. ಏನ್ ಹೆದರ್ಸ್ತಾ ಇದ್ಯಾ? ಬಾ ಬಾ ಸಾಯ್ಸು. ನಿನ್ ಬೆದರಿಕೆಗೆಲ್ಲ ನಾನು ಹೆದರ್ಕೊಳ್ಳಲ್ಲ. ನಾನು ಅನಿರುದ್ಧ್ಗೆ ನನ್ನ ಪ್ರೀತಿ ವಿಷಯನ ಹೇಳ್ತೀನಿ. ನನಗ್ ಗೊತ್ತು, ಆ ಪರ್ಣಿಕಾನೇ ನಿನಗೆ ಹೇಳಿ ಕಳ್ಸಿರ್ತಾಳೆ. ಪರ್ಣಿಕಾ ಏನೇ ಹೇಳ್ ಕಳ್ಸೋದು? ನಾನೇ ಪರ್ಣಿಕಾ. ಯಾವ ಕಾರಣಕ್ಕೂ ನಿನ್ ಪ್ರೀತಿ ವಿಷಯನ ಭಾವಂಗ್ ಹೇಳಕ್ ಬಿಡಲ್ಲ. ಜಾಗ ಬಿಡು, ಜಾಗ ಬಿಡು. ಅಯ್ಯೋ, ಕಣ್ಣು, ಅಯ್ಯೋ, ಅಮ್ಮ, ಕಣ್ಣು ಕಾಣಿಸ್ತಾ ಇಲ್ಲ. ಯಾರಾದ್ರೂ ಇದ್ದೀರಾ? ಕಾಣಿಸ್ತಾ ಇಲ್ಲ. ಅಯ್ಯೋ, ಅಯ್ಯೋ, ಅಮ್ಮ. ನಾಗಮ್ಮ, ನಾಗಮ್ಮ. ಅಮ್ಮ ನಾಗಮ್ಮ, ಏನಮ್ಮ ಇದು? ನನ್ನ ಜೀವನದಲ್ಲಿ ಎಷ್ಟು ನೋವುಗಳು. ನನ್ನ ಮನಸ್ಸಲ್ಲಿರೋ ಪ್ರೀತಿನ ಅನಿರುದ್ಧ್ಗೆ ಹೇಳೋಣ ಅಂತ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ. ನನಗೆ ನನ್ನ ಕಣ್ಗಳೇ ಹೊರಟೋಯ್ತಲ್ಲ. ಈಗ ನನ್ನ ಅನಿರುದ್ಧ್ ನನ್ನ ಮೇಲೆ ತೋರ್ಸೋ ಪ್ರೀತಿನ ನಾನು ಹೇಗೆ ನೋಡೋದು? ಹೇಗೆ? ಇದಕ್ಕಿಂತ ಆ ದಿಗಂಬರನ್ ಕೈಯಲ್ಲಿ ಸತ್ತು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಹೋಗು, ಇವಾಗ ಹೇಳು ನಿನ್ ಪ್ರೀತಿ ವಿಷಯನ. ನಿನ್ನನ್ನ ಸಾಯಿಸೋದಕ್ಕೆ ನನಗೊಂದು ಕ್ಷಣದ ವಿಷಯ. ಆದ್ರೆ ಹಾಗೆ ಸಾಯಿಸಿದ್ರೆ ಏನ್ ಸಿಗುತ್ತೆ? ನೀನು ಪ್ರತಿ ಕ್ಷಣನೂ ನರಳಿ ಸಾಯ್ಬೇಕು. ಜೀವನ ಪೂರ್ತಿ ಕುರುಡಿಯಾಗಿನೇ ಬದುಕಬೇಕು. ಆವಾಗ್ಲೇ ನನ್ನ ಮನ್ಸು ಪ್ರಶಾಂತವಾಗಿ ಆನಂದವಾಗಿರೋದು. ಈ ಜೀವನ ನಿನಗ್ ಬೇಡ ಅನ್ಸೋವರೆಗೂ, ನಿನಗ್ ಚಿತ್ರ ಹಿಂಸೆ ಕೊಟ್ಟು ನರಳಿಸೋವರೆಗೂ ನಾನ್ ಸೇಡ್ ತೀರಲ್ಲ ಕಣೆ. ಕಣ್ಣಿಲ್ದೆ ಹೋದ್ರೆ ಏನು? ನನ್ನ ಮನ್ಸಲ್ಲಿ ಪ್ರೀತಿ ಇದೆ. ಅನಿರುದ್ಧ್ಗೆ ನನ್ನ ಪ್ರೀತಿ ವಿಷಯನ ಹೇಳ್ತೀನಿ. ನನ್ನ ಅನಿರುದ್ಧ್ ಮನ್ಸು ನನಗೆ ಗೊತ್ತು. ಯಾವತ್ತಿಗೂ ನನ್ನ ಕೈ ಬಿಡಲ್ಲ, ನನ್ನ ಬಿಡಲ್ಲ. ಭಾವ, ಇದಕ್ಕಿಂತ ಸಂತೋಷ ಜೀವನದಲ್ಲಿ ಸಿಗಲ್ಲ ಭಾವ. ನಾಳೆ ಹಬ್ಬದ ದಿನ ನಾನು ನೀನು ಇಬ್ರು ಮರಿಬಾರ್ದು. ಆ ಥರ ಪಾರ್ಟಿ ಕೊಡಬೇಕು. ಸರಿ ಬಾಬಾ, ಕೊಡ್ತೀನಿ. ಅದು ಸರಿ, ಪುಣ್ಯ ಹೇಳೋದ್ಲು? ನಾಗಮಣಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಂಗೇನೋ ಹೇಳ್ತೀನಿ ಅಂದ್ಲು ಬಾಬಾ. ಬರ್ತಾಳೆ ಭಾವ, ಖಂಡಿತವಾಗ್ಲೂ ನಿನ್ಗೆ ಹೇಳ್ಬೇಕಾಗಿರೋದನ್ನ ಹೇಳ್ತಾಳೆ. ವೆಯ್ಟ್ ಮಾಡು.
ಅನಿರುದ್ಧ್ 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 ನನಗೆ ಕಣ್ ಕಾಣಿಸ್ತಾ ಇಲ್ಲ. ಅಯ್ಯೋ ಏನಾಯ್ತು ಪುಣ್ಯ, ಏನಾಯ್ತು? ಅಷ್ಟಕ್ಕೂ ಏನ್ ನಡೀತು? ಎಲ್ಲ ಎಲ್ಲ ನನ್ನ ಕರ್ಮ. ನಿನಗೆ ನನ್ನ ಮನ್ಸಲ್ಲಿರೋದನ್ನ ಹೇಳಕ್ ಬರ್ತಿದ್ರೆ ಹಾವು ವಿಷ ಕಕ್ಬಿಡ್ತು. ನನ್ ಕಣ್ ಕಾಣಿಸ್ತಾ ಇಲ್ಲ. ಅಯ್ಯೋ ಪುಣ್ಯ, ಇವಾಗ ಏನ್ ಮಾಡೋದು? ಅದೆಲ್ಲ ಆಮೇಲೆ. ನಿನಗೆ ಒಂದ್ ಮಾತು ಹೇಳ್ಬೇಕು ಅಂದೆ ಅಲ್ವಾ, ನೆನಪಿದ್ಯಾ? ಹಾ ಹಾ ನೆನ್ಪಿದೆ. ಅದೇನಂದ್ರೆ ಮನಸ್ಫೂರ್ತಿ ನೀನೇ ಇದೆಯಾ ಅನಿರುದ್ಧ್. ನೀನಿಲ್ದೆ ಹೋದ್ರೆ ನನ್ ಬದುಕಿರಲ್ಲ. ಅನಿರುದ್ಧ್, ನಾನು ಯಾವತ್ತಿಂದನೂ ಈ ಮಾತೆ ನಿನಗೆ ಹೇಳ್ಬೇಕು ಅಂತ ಕಾಯ್ತಿದ್ದೆ. ಆದ್ರೆ ಈ ಥರ ಪರಿಸ್ಥಿತಿಲಿ ಹೇಳ್ಬೇಕಾಗಿ ಬರ್ತಿದೆ ಅನಿರುದ್ಧ್. ಅನಿರುದ್ಧ್, ಐ ಲವ್ ಯು. ಈ ಮಾತು ಹೇಳಬೇಕು ಅಂತ, ನಿನ್ನ ಹತ್ರ 3 ಗಂಟೆ ಕಟ್ಟಿಸ್ಕೋಬೇಕು ಅಂತ, 7 ಹೆಜ್ಜೆಗಳಿಡಬೇಕು ಅಂತ ಎಷ್ಟೋ ಕನಸು ಕಂಡಿದ್ದೆ. ಆದ್ರೆ ಇವಾಗ ನೋಡಕ್ಕೆ ಆಗ್ತಿಲ್ಲ. ಪುಣ್ಯ, ನಾನು ಪ್ರಾಣ ಒತ್ತ ಇಟ್ಟಾದ್ರೂ ನಿಂಗೆ ದೃಷ್ಟಿ ಬರೋ ಹಾಗೆ ಮಾಡ್ತೀನಿ. ಬಾಯಿಲಿಂದ ಹೋಗೋಣ. ಮತ್ತೆ ಅಣ್ಣ ಬಂದಿದ್ದಾನಲ್ಲ, ಎಲ್ರೂ ಮನೆಗೆ ಹೋಗಿದ್ದಾರೆ, ನಾವು ಹೋಗೋಣ ಬಾ. ಅಬ್ಬಾ, ಇವಾಗ ಇವಳಿಗೆ ಸರಿಯಾದ ಶಿಕ್ಷೆ ಆಗಿದೆ. ಈಗ ಅವನಿಂದ ಅವಳನ್ನ ಯಾರೂ ಕಾಪಾಡಕ್ಕಾಗಲ್ಲ. ಬಾವಾ, ಪುಣ್ಯ ಇನ್ನೂ ಬಂದಿಲ್ಲ. ಅವಳು ನಂಗೇನೋ ಹೇಳ್ತೀನಿ ಅಂದಿದ್ಲು. ಅವಳು ಹೇಳ್ತಿರೋದು ನೋಡಿದ್ರೆ ಅವಳು ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅನ್ಸುತ್ತೆ ಬಾವಾ. ಆದ್ರೆ ಇಷ್ಟೊತ್ತಾದ್ರೂ ಎಲ್ಲಿಗೆ ಹೋಗಿರ್ಬೋದು ಬಾವಾ? ನಂಗ್ಯಾಕೋ ಭಯ ಆಗ್ತಿದೆ ಬಾವಾ. ಭಯ ಯಾಕೆ ಭಾವ? ಎಲ್ಲ ಒಳ್ಳೇದೇ ಆಗತ್ತೆ. ಇಲ್ಲ ಬಾವಾ, ಏನೋ ನಡೀತಾ ಇದೆ. ಸರಿ, ನಾನು ಪುಣ್ಯನ ಹುಡ್ಕೊಂಬರ್ತೀನಿ ಬಾವಾ. ಸರಿ, ಹುಷಾರು. ಪುಣ್ಯ,
ಪುಣ್ಯ ಭಾವ, ಇನ್ಯಾವತ್ತೂ ಪುಣ್ಯ ಬರಲ್ಲ. ಪುಣ್ಯ ಸಿಕ್ಕಿರ್ಲಾ? ಇಲ್ಲ ಬಾಬಾ, ಎಲ್ಲಿ ಹೋಗಿರ್ಬೋದು. ಸರಿ, ಒಂದು ಕೆಲಸ ಮಾಡು, ನೀನು ಈ ಕಡೆ ಹೋಗು, ನಾನು ಆ ಕಡೆ ಹೋಗ್ತೀನಿ. ಹುಷಾರು. ಪುಣ್ಯ, ಅನಿರುದ್ಧ್, ನಿನ್ನೆ ನಿನಗೆ ನನ್ನ ಕಣ್ಗಳು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಿದ್ದೆ. ಇವಾಗ ಆ ಕಣ್ಗಳಿಂದ ನಿನ್ನ ನೋಡೋಕ್ಕಾಗ್ತಿಲ್ಲ. ನನ್ನ ಪ್ರೀತಿನ ಹೇಳುವಾಗ ನಿನ್ ಕಣ್ಣಲ್ಲಿರೋ ಸಂತೋಷ ನೋಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ನ ಕಣ್ ಕಾಣಿಸ್ದೇ ಇರುವಾಗ ನನ್ನ ಪ್ರೀತಿನ ಹೇಳ್ಬೇಕಾಗಿ ಬಂತು. ಎಲ್ಲ ನನ್ನ ಹಣೆ ಬರ. ಪುಣ್ಯ, ನಿಂಗೆ ದೃಷ್ಟಿ ಬಂದಿಲ್ಲ ಅಂದ್ರೆ ನನ್ನ ಕಣ್ಗಳಿಂದ ನಿಂಗೆ ಲೋಕ ತೋರಿಸ್ತೀನಿ. ನಿಂಗೆ ಕಣ್ ಕಾಣಿಸಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಜೀವನ ಪೂರ್ತಿ ನಿನ್ನ ಕಣ್ಣಾಗಿ ನಾನಿರ್ತೀನಿ ಪುಣ್ಯ. ಸರಿ, ಅದೆಲ್ಲ ಬಿಡು. ನೀನು ಏನು ತಿಂದೆ ತುಂಬ ಟೈಮ್ ಆಯಿತು. ಇವತ್ತು ನನ್ನ ಕೈಯಾರೆ ನಿನಗೆ ಊಟ ಮಾಡಿಸ್ತೀನಿ. ತಿನ್ನಕ್ಕೇನು ತಗೊಂಬರ್ಲಿ? ನಿನ್ನಿಷ್ಟ ಅನಿರುದ್ಧ್. ನೀನ್ ಪ್ರೀತಿಯಿಂದ ವಿಷ ಕೊಟ್ರು ಅದು ಅಮೃತ ಥರನೇ ಇರುತ್ತೆ. ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ? ಇರು, ಇವಾಗಲೇ ತರ್ತೀನಿ. ಅನಿರುದ್ಧ್, ಈಗ ನಾವ್ ಎಲ್ಲಿದ್ದೀವಿ? ಹಾಗೆ ಕೇಳ್ತಾ ಇದೀಯಾ? ನಿನ್ ಮನೆಯಲ್ಲ ಇದೀವಿ ಪುಣ್ಯ. ಇದೇನು ಅನಿರುದ್ಧ್ ನಮ್ಮನೆ ಅಂತಾನೆ ನಿಮ್ಮನೆ ಅಂತಿದ್ದಾನಲ್ಲ? ಏನಾಯ್ತು ಪುಣ್ಯ? ಏನು ಯೋಚನೆ ಮಾಡ್ತಿದ್ಯಾ? ಅದು ನಾವ್ ಬಂದಿದ್ದು ಉತ್ತರ ದ್ವಾರ ಅಲ್ವಾ? ಹೌದು. ಉತ್ತರ ದ್ವಾರದಿಂದ ಬಂದ್ವಿ ಅಂದ್ರೆ ನಮ್ಮನೆಗೆ ಆ ಕಡೆಯಿಂದ ಹೋದ್ವಿ ಅಂದ್ರೆ 3 ಮೆಟ್ಲು ಸಿಗತ್ತೆ. ಅದೇನು ಈಗ 2 ಮೆಟ್ಲೇ ಇತ್ತು? ಅದು ಹೌದಲ್ಲ, 3 ಇರೋದಲ್ವಾ? ಏನ್ ಹೇಳ್ತಿದ್ಯಾ? ಏಯ್, ಯಾರ್ ನೀನು? ಯಾರ್ ನೀನು? ಯಾರ್ ನೀನು? ಪುಣ್ಯ, ಏನ್ ಹೇಳ್ತಿದ್ಯಾ? ನಾನು ಪುಣ್ಯ, ಅನಿರುದ್ಧ್. ಇಲ್ಲ, ಇದು ಅನಿರುದ್ಧ್ ಸ್ಪರ್ಶ ಅಲ್ಲ. ನೀನು ಅನಿರುದ್ಧ್ ಅಲ್ಲ. ಅಷ್ಟು ಅರ್ಥ ಆಗದೆ ಇರೋಷ್ಟು ದಡ್ಡಿನ ನಾನು? ನೀನು ಅನಿರುದ್ಧ್ ಅಲ್ಲ. ನೀನು ಅನಿರುದ್ಧ್ ಅಲ್ಲ. ನೀನು ಅನಿರುದ್ಧ್ ಅಲ್ಲ. ಹಾಗಾದ್ರೆ ನಾನು ಎಲ್ಲಿದ್ದೀನಿ? ಅನಿರುದ್ಧ್, ಅನಿರುದ್ಧ್! ಅನಿರುದ್ಧ್, ಅನಿರುದ್ಧ್! ಹೌದು, ನಾನು ಅನಿರುದ್ಧ್ ಅಲ್ಲ.
ಪುಣ್ಯ ನಿನ್ ಪ್ರೀತಿನ ಹಾಳು ಮಾಡಕ್ ಬಂದಿರೋನು ನಿನ್ ಕೈನ ಸ್ಪರ್ಶ ಆದ್ರೆ ಸಾಕು ಜನ್ಮ ಧನ್ಯ ಆಯ್ತು ಅಂತ ಅನ್ಕೋತಾ ಇದ್ದೆ. ಅಮರ ಪ್ರೇಮಿ ದಿಗಂಬರ ನಾನು. ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ. ಪಂಜರದೊಳಗಡೆ ಬರೋವರೆಗೂ ಅಷ್ಟೇ ಗಿಳಿಯ ಇಚ್ಛೆ. ಒಂದ್ಸಲ ಪಂಜರದೊಳಗಡೆ ಬಂದ್ಮೇಲೆ ಜೀವನ ಪರ್ಯಂತ ಬಂಧನನೇ. ಈ ದಿಗಂಬರನ ಅನುಮತಿ ಇಲ್ದೇನೆ ದಿಗಂಬರನ್ ಕೋಟೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ? ಅಳ್ಬೇಡ ಪುಣ್ಯ, ಯಾಕೆ ಅಳ್ತಾ ಇದ್ಯಾ? ಈ ಕೋಟೆಗೆ ಯುವರಾಣಿ ನೀನು. ನೀನ್ ಕಣ್ಣೀರ್ ಹಾಕಿದ್ರೆ ನಮ್ಮ ರಾಜ್ಯ ಹೇಗ್ ಸುಭಿಕ್ಷವಾಗಿರುತ್ತೆ ಹೇಳು? ಅಳ್ಬೇಡ ಅಂತ ಹೇಳ್ದೆ ತಾನೆ ನಿನ್ಗೆ? ನೀನು ನನ್ನವಳು ಅಂತ ಹೇಳಿದ್ದೆ ತಾನೆ? ಈ ದಿಗಂಬರ ಹೇಳಿದ್ದನ್ನ ಯಾರು ಬದಲಾಯಿಸೋದಕ್ಕಾಗಲ್ಲ. ನೀನು ನನ್ನವಳೆ, ನನ್ನವಳೆ. ನಿನ್ ಮನ್ಸಲ್ಲಿರೋ ಅನಿರುದ್ಧ ಪ್ರೀತಿನ ಸಾಯಿಸಿ ನಿನ್ನಷ್ಟಕ್ ನೀನೇ ನೀನ್ ನನ್ನವಳು ಅಂತ ಒಪ್ಕೊಳ್ಳೋವರೆಗೂ ನೀನು ನಿಲ್ಲೇ ದಿಗ್ಬಂಧನದಲ್ಲಿಟ್ಟಿರ್ತೀನಿ. ಈ ಪುಣ್ಯ ಅನಿರುದ್ಧಗೆ ಸೇರಿದವಳು. ನಿನ್ನಂತ ನೀಚರ ಹತ್ರ ಬಂದಿದ್ರು ಕೂಡ ನಾನಿನ್ನೂ ಬದುಕೇ ಇದ್ದೀನಿ ಅಂತಂದ್ರೆ ಅದು ಅನಿರುದ್ಧಗೋಸ್ಕರನೇ. ಅನಿರುದ್ಧ ಮೇಲೆ ನನಗಿರೋ ಪ್ರೀತಿ ಎಳ್ಳಷ್ಟೂ ಕಡಿಮೆ ಆಗಲ್ಲ. ಈ ಜನ್ಮ ಅನಿರುದ್ಧಗ್ ಮಾತ್ರನೇ. ನನಗೆ ನನ್ನ ಅನಿರುದ್ಧ ಇದ್ರೆ ಸಾಕು, ಬೇರೆ ಯಾವ ಪ್ರಪಂಚನೂ ಬೇಕಾಗಿಲ್ಲ. ಅನಿರುದ್ಧೇ ನನ್ನ ಪ್ರಪಂಚ. ಅರ್ಥ ಆಯ್ತಾ? ಯಜಮಾನ್ರೆ, ಇನ್ ಸ್ವಲ್ಪ ಹೊತ್ತಲ್ಲೇ ಬ್ರಾಹ್ಮಿ ಮುಹೂರ್ತ ಶುರುವಾಗುತ್ತೆ. ಅದಕ್ಕೆ ಮುಂಚೆ ಕೆಲಸನ ಶುರು ಮಾಡಿ. ತಡವಾದ್ರೆ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ಕೊಡು ಪರ್ಣಿಕಾ. ನಾಗಮಣಿನ ಪಡ್ಕೊಳ್ಳೋದಿಕ್ಕೆ ಭಯ ಪಡುವಂತ ನಿನ್ನಂತವನಿಗೆ ಆಸೆ ಇರಬಾರ್ದು ಪ್ರೆಸಿಡೆಂಟ್. ಊರಿನ ಜನ ಬರ್ದೇ ಇರೋ ತರ ನೋಡ್ಕೋ. ಆಯ್ತು ಮಾವಯ್ಯ.
ಪುಣ್ಯ. ಇವಳು ಹೇಗೆ ಇಲ್ಲಿಗೆ ಬಂದ್ಲು? ರಾತ್ರಿ ತಾನೇ ಕಣ್ಣು ಹೋಗಿತ್ತಲ್ವಾ, ಮತ್ತಿವಾಗ ಚೆನ್ನಾಗೇ ಇದ್ದಾಳಲ್ಲ. ಏನು ನಾನು ಇಲ್ಲಿಗೆ ಬರಲ್ಲ ಅನ್ಕೊಂಡ್ರಾ? ನಿಮ್ಮಂಥವ್ರ ಕಣ್ಣುಗಳಲ್ಲಿ ಊರ್ ಸಂತೋಷವಾಗಿರೋದನ್ನ ನೋಡೋಕ್ಕಾಗಲ್ವಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಇಂಥದ್ದೇನೋ ಮಾಡ್ತೀರಾ ಅಂತಾನೆ ನಾನು ಎಲ್ಲಿಗೂ ಹೋಗದೆ ಕಾವಲಾಗಿರೋದು. ನಾಗಮಣಿ ಮೇಲೆ ಏನಾದ್ರೂ ಯಾರಾದ್ರೂ ಕೈ ಹಾಕ್ಬೇಕು ಅನ್ನೋ ಯೋಚನೆ ಮಾಡಿದ್ರು ಯಾರು ಜೀವಂತವಾಗಂತ ಉಳಿಯೋದಿಲ್ಲ.